ಇವತ್ತಿಗೆ ನಮ್ಮ ಕೋರಿಕೆ ನೆರವೇರುತ್ತೆ. ನಮ್ಮನ್ನ ಎದುರಿಸೋರು ಯಾರು ಇರಲ್ಲ. ಆಗ 5 ಜನ ಕೂಡ ಸ್ವಲ್ಪ ಮನುಷ್ಯರ ಹಾಗೆ ಸ್ವಲ್ಪ ದೆವ್ವದ ಹಾಗೆ ರಕ್ತಾಭಿಷೇಕ ಮಾಡಕ್ ಹೋಗುವಾಗ ಗಾಜಾಬ್ರಾಮಂ ಗಬ್ರಜಮಾಂಜು ಗಬ್ರಜಮಾನ್ ಗಬ್ರಜಮಾಂಜು ಮಂತ್ರದಂಡದಿಂದ ಗೋಪಿನ ಬಿಡಿಸ್ತಾಳೆ. ಅವ್ರ 5 ಜನನ ಬಹಳ ಕಷ್ಟದಿಂದ ನಿಲ್ಲಿಸ್ತಾಳೆ. ಜಮರಿ ಮಹರ್ಷಿ ಕೂಡ ಸಮಯಕ್ಕೆ ಬಂದು ಅವ್ರ 5 ಜನಕ್ಕೆ ಕಟ್ಟಣೆ ಮಾಡ್ತಾರೆ. ಪುಟ್ಟ ದೆವ್ವ 12 ದೆವ್ವಗಳಿಗೆ ಜೋರಾಗಿ ಹೊಡಿತಿರುತ್ತೆ. ಗೋಪಿ ಶಕ್ತಿನೆಲ್ಲ ಬಳಸಿ ಅವರನ್ನ ತಡೀತಿದ್ದಾನೆ. ಗೋಪಿನ ಬಿಂಬು ಎತ್ತಿ ಬಿಸಾಡ್ತಾನೆ. ಹೋಗಿ ವಿಕ್ರಮ ವಿಗ್ರಹದ ಮೇಲೆ ಬೀಳ್ತಾನೆ. ತಲೆ ಹೊಡೆದು ವಿಗ್ರಹ ಗೋಪಿ ರಕ್ತದಿಂದ ನೆನೆಯುತ್ತೆ. ಪೂರ್ತಿ ಕತೆ ಲಿಂಕ್ ಕಾಮೆಂಟ್ ಅಲ್ಲಿದೆ. ಇನ್ನಷ್ಟು ವಿಡಿಯೋಸ್ಗೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.